ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳು ಏನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ ಲೈನ್, ಫೇಟ್ ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಯಾಗಿ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರೋನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೊಬೇಕಾಗಿದ್ರೆ ಭೈರವಿ ಆಸ್ಟ್ರೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ಧನಸ್ಸು ರಾಶಿ 2026 ಮಾರ್ಚ್ 15ನೇ ತಾರೀಕಿನ ನಂತರದಲ್ಲಿ ಧನಸ್ಸು ರಾಶಿಯವರಿಗೆ ಏನೆಲ್ಲ ವಿಶೇಷಗಳಿದೆ ಅಂತ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ಚತುರ್ಥ ಭಾವದಲ್ಲಿ ಧನುಸು ರಾಶಿಯವರಿಗೆ 2 ಗ್ರಹಗಳಿದೆ, ಶನಿ ಮತ್ತೆ ಶುಕ್ರ. ಈ 2 ಗ್ರಹಗಳು ಒಂದು ಎಸ್ಟೇಟ್ ನ ಕೊಡುವಂಥದ್ದು, ಕಟ್ಟಿರುವಂತ ಮನೆಗಳನ್ನ ತಗೊಳ್ಳುವಂತ ಸಾಧ್ಯತೆ, ಸೈಟ್ಗಿಂತ ಕಾಲೇಜಾಗಿಂತ ಕಟ್ಟಿರೋ ಮನೆಗಳನ್ನ ತಗೊಳ್ಳುವಂತ ಸಾಧ್ಯತೆ ಯೋಗ ಕ್ರಿಯೇಟ್ ಆಗ್ತಿದೆ. ಏನೋ ಒಂದು ಕಾರಣದಿಂದ ಎದುರುಕೊಂಡು ಬೇರೆ ಪ್ರಾಬ್ಲಮ್ ಇಂದನು ನೀವೊಂದು ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಸ್ಲೋ ಆಗಿರ್ಬೋದು, ಈಗ ಅದು ಚಾಲು ಆಗುತ್ತೆ. ಎರಡನೇದಾಗಿ ಬಂದು ಶನಿ ಗ್ರಹ ಬಂದು 4ನೇ ಮನೇಲಿ ಇರುವಂತದ್ದು ಪ್ರಾಪರ್ಟಿ ಖರೀದಿ ಜೊತೆಗೆ ಪ್ರಾಪರ್ಟಿನ ಲಾಭನೂ ಆಗ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ. ಆಮೇಲೆ ಸಪ್ತಮದಲ್ಲಿ ಇರುವಂತ ಗ್ರಹಗಳನ್ನ ನೋಡಿದ್ರೆ ವಿವಾಹ ಪ್ರಾಪ್ತಿ ಖಂಡಿತವಾಗ್ಲೂ ಆಗುತ್ತೆ. ಈಗ ನೀವು ಸಂಬಂಧಗಳು ಹುಡುಕ್ತಿರ್ತೀರಾ, ಮದ್ವೆಗಳಾಗಿರಲ್ಲ, ಎಂಗೇಜ್ಮೆಂಟ್ ಆಗಿರಲ್ಲ, ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ, ನೀವು ಅನ್ಕೊಂಡಿರಲ್ಲ ಇಷ್ಟು ಒಳ್ಳೆಯ ಸಂಬಂಧ ಬರುತ್ತೆ, ಅದು ಸಾಧ್ಯತೆ ನಿಮಗೆ ಆಗುತ್ತೆ ಈ ಒಂದು ಧನುಸು ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ. ಆಮೇಲೆ ಅನುರೂಪಣವಾಗಿರುವಂತ ವರ ವಧು ನಿಮಗೆ ಸಿಗ್ಬೋದು, ಸೂಟೇಬಲ್ ಪಾರ್ಟ್ನರ್ ಸಿಗುವಂತ ಎಲ್ಲ ಸಾಧ್ಯತೆ ಇರುತ್ತೆ. ಬಟ್ ಬರ್ತ್ ಚಾರ್ಟ್ ಒಂದ್ಸಲ ನೋಡ್ಬೇಕು, ಬರ್ತ್ ಚಾರ್ಟ್ ಅಲ್ಲಿ ಯಾವ ತರ ಕಾಂಬಿನೇಷನ್ಸ್ ಇದೆ, 7th ಹೌಸ್ ಅಫ್ಲಿಕ್ಷನ್ ಯಾವ ಪ್ರಮಾಣದಲ್ಲಿ ಇದೆ ಅಂತ ನೋಡ್ಕೊಂಡು ನಾವು ನಿಮಗೆ ಯಾವ ತರ ಸಂಬಂಧ ಬರುತ್ತೆ ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಬಟ್ ಉತ್ತಮವಾಗಿರೋ ಸಂಬಂಧ ಬರುತ್ತೆ, ವಿವಾಹ ಪ್ರಾಪ್ತಿ, ಎಂಗೇಜ್ಮೆಂಟ್ ಪ್ರಾಪ್ತಿ, ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಿರೋರು ಕೂಡ ಉತ್ತಮವಾಗಿರೋ ಸಂಬಂಧ ಬರ್ಬೋದು. ಆಮೇಲೆ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರೋ ಕಿರಿಕಿರಿಗಳು ಸರಿಯಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ, ಎಷ್ಟೋ ದಿನಗಳಿಂದ ಒಂದು ಅಪ್ಲಿಫ್ಟ್ಮೆಂಟ್, ಒಂದು ಮೇಲೆ ಹೋಗೋದಕ್ಕೆ ಸಕ್ಸಸ್ ಆಗಿ ಟ್ರೈ ಮಾಡಿರೋದು ಆಗಿರಲ್ಲ, ಈ ವಾರದಲ್ಲಿ ಅದರ ಒಂದು ಆರಂಭ ಸ್ಟಾರ್ಟ್ ಆಗುತ್ತೆ. ಆಮೇಲೆ ದಶಮ ಭಾವದಲ್ಲಿರುವಂತ ಗ್ರಹಗಳನ್ನ ನೋಡ್ತಾರೆ 100% ನಿಮಗೆ ಸಕ್ಸಸ್ ಇರುತ್ತೆ, ಬಟ್ ಸ್ಥಳ ಬದಲಾವಣೆ ಆಗ್ಬೋದು.
ಜಾಬ್ ರಿಲೇಟೆಡ್ ಸಕ್ಸಸ್ ಸಿಕ್ಕಿದ್ರು ಸ್ಥಳ ಬದಲಾವಣೆ, ಜಾಗದ ಬದಲಾವಣೆ ಆಗೋ ಸಾಧ್ಯತೆ ಉದ್ಯೋಗಾಕಾಂಕ್ಷಿಗಳಿಗೆ ಇದೆ. ಬಟ್ ಉತ್ತಮವಾಗಿರುವಂತಹ ಚೇಂಜ್, ವರ್ಕಿಂಗ್ ಎನ್ವಿರಾನ್ಮೆಂಟ್, ವರ್ಕ್ ಆನ್ ದ ಪ್ಲೇಸ್ ಬದಲಾವಣೆ ಆಗೋದು ಉತ್ತಮವಾಗಿರುವಂತಹ ಚೇಂಜ್ ಆಗಿರುತ್ತೆ. ಪಾಸಿಟಿವ್ ಆಗೋದನ್ನ ನೀವು ತಗೋಬೇಕು. ಆಮೇಲೆ ಸಾಲದಿಂದ ಹೊರ ಬರೋಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಸಾಲವನ್ನು ತೀರ್ಸೋಕೆ ಒಂದು ಮಹತ್ತರವಾದ ಅವಕಾಶ ಸಿಗುತ್ತೆ. ಆಮೇಲೆ ಒಂದು ಎಲ್ಲೂ ಸ್ಟ್ರಕ್ ಆಗಿರುವಂತಹ ಹಣ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ನೀವು ಎಷ್ಟೋ ದಿನಗಳಿಂದ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇರ್ತೀರ, ಅದು ಕೈಗೊಡುತ್ತೆ. ಪ್ರೇಮಿಗಳಲ್ಲಿ ವಿರಸ ಕಿರಿಕಿರಿಗಳು ಬಿಟ್ಟು ದೂರ ಆಗುವ ಸಾಧ್ಯತೆ ಇರುತ್ತೆ. ಇದು ಪ್ರೇಮಿಗಳಲ್ಲದೆ ವಿದ್ಯಾರ್ಥಿಗಳು ಕೂಡ ಏಕಾಗ್ರತೆಯ ಕೊರತೆ, ಉದ್ಯೋಗಾಕಾಂಕ್ಷಿಗಳಿಗೆ ಜಾಬ್ಗೆ ಸಂಬಂಧಪಟ್ಟಂತೆ ಟ್ರೈ ಮಾಡ್ತಿರೋದು, ಅಂದ್ರೆ ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರೋರಿಗೆ ಸೂರ್ಯಗ್ರಹ ಸ್ಟ್ರಾಂಗ್ ಆಗಿದ್ರು ಸಹ, ಶಂಖಯೋಗ ಇದ್ರು ಸಹ ಅವರಿಗೆ ಏನೋ ಒಂದು ರೀತಿ ಸ್ವಲ್ಪದಲ್ಲಿ ಮಿಸ್ ಆಗ್ಬಿಡ್ಬೋದು, ಭಯ ಸ್ಟಾರ್ಟ್ ಆಗ್ಬೋದು, ಆತಂಕ ಸ್ಟಾರ್ಟ್ ಆಗ್ಬೋದು. ಇಷ್ಟು ವಿಚಾರಗಳು ಧನುಸು ರಾಶಿಯವರಿಗೆ ಸಂಬಂಧಪಟ್ಟಿದ್ದು.